ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ಬೆಳಗ್ಗೆ ಟೈಮ್ ಎಷ್ಟಮ್ಮ? 8 ಗಂಟೆ. ಬೆಳಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ವ್ಲಾಗ್ ನೋಡಿದರೆ ಗೊತ್ತಿರ್ಬೋದು, ನಾವು ಹೊರಗಡೆ ಔಟಿಂಗ್ ಬಂದಿದ್ದೀವಿ. ಹಾಂ, ಔಟಿಂಗ್ ಬಂದಿದ್ದೀವಿ. ಅದಕ್ಕೋಸ್ಕರ ನೆನ್ನೆ ಬಂದ್ ಮಾಡೋ ನೆನ್ನೆ ಶಿರಡಿಲಿ ಬಾಬಾನ ದರ್ಶನ ತೊಗೊಂಡ್ವಿ. ಇವತ್ತು ನಾಸಿಕ್ ಹೋಗ್ತಾ ಇದ್ದೀವಿ. ನಾವು ನಾಸಿಕ್ ತ್ರಯಂಬಕೇಶ್ವರ ದೇವಸ್ಥಾನನ ನೋಡಬೇಕು, ಮತ್ತು ಅಲ್ಲೇ ಸುತ್ತಮುತ್ತಲು ಇದ್ದದ್ದು ಪ್ಲೇಸ್ಗಳನ್ನ ನೋಡಬೇಕು ಅಂಥೇಳಿ ಇಲ್ಲೇ ಒಂದು ವೆಹಿಕಲ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೇನು ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದ ತಕ್ಷಣ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ನಾವೇನು ದೇವಸ್ಥಾನದ ವತಿಯಿಂದ ಏನೋ ರೂಮ್ಸ್ ಇರುತ್ತಲ್ಲ, ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ ನಾವು. ಅಲ್ಲೇ ಟೀ ಮತ್ತು ಟಿಫಿನ್ 2 ರೂಪೀಸ್ ಕೊಟ್ಟರೆ 1 ಕಪ್ ಟೀ, 5 ರೂಪೀಸ್ ಕೊಟ್ಟರೆ ನಾಷ್ಟ ಟಿಫಿನ್ ಬೆಳಗ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಶಿರಡಿಲಿ ಫೆಸಿಲಿಟೀಸು. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫ್ರೀ ಬಸ್ಸು. ಅಲ್ಲಿ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗುವಾಗ ಎಲ್ಲರಿಗೂ ಟೀ, ಮಕ್ಕಳಿಗೆ ಹಾಲು. ವರ್ಷಕ್ಕೂ ಶಿರಡಿ ದೇವಸ್ಥಾನದಲ್ಲಿ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗ್ತಾಯಿದೆ. ತುಂಬ ಖುಷಿ ಆಯಿತು. ನಾನು 7 ವರ್ಷದ ಹಿಂದೆ ಬಂದಿದ್ದೆ. ಆವಾಗಿನ ಇದಕ್ಕೂ ಹಿಂದಿನ ವರ್ಷ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಆವಾಗಿಂದಕ್ಕೂ ಇವಾಗಂತೂ ತುಂಬ ಅಂದರೆ ತುಂಬಾ ಚೇಂಜ್ ಆಗಿದೆ. ಸಿಕ್ಕಾಪಟ್ಟೆ ಜನ. ನಿನ್ನೆ ಅಂತೂ ನೋಡಬಾರ್ದು, ಒಂದು 4 ಇಲ್ಲ 5 ಅವರ್ಸ್ ತೊಗೊಂಡಿದ್ವಿ ನಾವು ದರ್ಶನ ಪಡ್ಕೊಂಡು ಬರಲಿಕ್ಕೆ. ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. 5 ಅವರ್ಸ್ ತೊಗೊಂಡಿದ್ವಿ ಅಂದರೆ ಲೆಕ್ಕ ಹಾಕಿ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿ. ಸರಿ ಬನ್ನಿ, ಇವಾಗ ಎಲ್ಲ ರೆಡಿಯಾಗಿದ್ದೀವಿ. ವೆಹಿಕಲ್ ಬಂದ ತಕ್ಷಣ ಹೊರಡೋದೆ. ನಾವು ರೂಮಿಂದ ಹೊರಗೆ ಬರ್ತಿದ್ದಂಗೆ ಆಲ್ರೆಡಿ ಕಾರ್ ಬಂದು ವೇಟ್ ಮಾಡ್ತಾ ಇತ್ತು. ಬಂದ ತಕ್ಷಣವೇ ಇನ್ನು ಕಾರಲ್ಲಿ ಕೂತ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಇಲ್ಲ ಕುಂದ್ರು ಪಪ್ಪನ ಕುಂದ್ರಸ್ಕೋ. ನಾವೇನು ದೇವಸ್ಥಾನದ ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಹತ್ತಿರದಲ್ಲೇ ನೋಡಿ ಈ ಥರ ಸಾಯಿಬಾಬಾನ ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಇನ್ನು ಇದು ಬಾಬಾನ ಸ್ಟ್ಯಾಚು ಶಿರಡಿ ಎಂಟ್ರೆನ್ಸಿಗೆ ಇದೆ. ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಬಾಬಾನ ಸ್ಟ್ಯಾಚು ಇಟ್ಟಿದ್ರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಕಾರ್ ಫಾಸ್ಟ್ ಇರ್ತಿತ್ತಲ್ಲ, ಶೂಟ್ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಮಿಸ್ ಆಗೋಗ್ಬಿಡ್ತಾಯಿತ್ತು. ಆದ್ರೂ ಎಷ್ಟೋ ಫಾಸ್ಟ್ ಇದ್ರೂ ಆದಷ್ಟು ಕ್ಲಿಪ್ನ ತೊಗೊಂಡ್ವಿ ಬಾಬಾಂದು. ಖುಷಿ ಆಯಿತು ನೋಡೋಕ್ಕೆ. ಬಾಬಾನ ನೋಡಿದ್ರೇ ಒಂಥರ ಭಕ್ತಿ, ಖುಷಿ, ನೆಮ್ಮದಿ ಇರುತ್ತೆ. ಹೋಗುವಾಗಂತೂ ಸುತ್ತಲುಮುತ್ತಲು ಕಾಡು ಮತ್ತು ಗುಡ್ಡ ವ್ಯೂಸ್ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂವು. ಅವತ್ತು ನಮ್ಮದು ಲಕ್ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ, ಬಿಸಿಲು ಇರಲಿಲ್ಲ, ಮೋಡ ಇತ್ತು. ಅವತ್ತು ಮಳೆ ಬರುತ್ತೆ ಅಂಥೇಳಿ ವೆದರ್ ಮೆಸೇಜ್ ಬರುತ್ತಲ್ಲ, ಆ ಥರ ಬಂದಿತ್ತು. ಅಷ್ಟೊಂದು ಶೆಕೆ ಅನ್ನಿಸ್ಲಿಲ್ಲ ನಮಗೆ. 2 ಡೇಸ್ ಅಲ್ಲೇ ಇದ್ರೂ 2 ಡೇಸ್ನೂ ಸಹ ಹಾಗೇ ಇತ್ತು. ಸರಿ ಫ್ರೆಂಡ್ಸ್, 1.5 ಅವರ್ಸ್ ಇರಬೇಕೇನೋ ಶಿರಡಿಯಿಂದ. ಇಲ್ಲಿ ಮುಕ್ತಿಧಾಮ ಅಂತೇಳಿ ಒಂದು ಮಂದಿರಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಹೋಗುವಾಗ ಏನು ದೇವರಿದೆಯೋ ಏನೋ ಬೇಡ, ಸುಮ್ಮನೆ ಸೀದಾ ಎಂಥದ್ದು ನಾಸಿಕ್ ಹೋಗಿದ್ರೆ ಚೆನ್ನಾಗಿತ್ತು ಅಂಥೇಳಿ ಹೇಳ್ತಾ ಇದ್ದೆ. ಬಟ್ ದೇವಸ್ಥಾನದ ಒಳಗೆ ಹೋದ್ಮೇಲೆ
ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು ಅಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಸ್ಲೀಪರೆಲ್ಲ ಬಿಟ್ಟು ಇನ್ನು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಿಗೇನು ಇಷ್ಟು ಚೆನ್ನಾಗಿತ್ತು ಅಂದರೆ ರಾಮ ಸೀತೆ ಲಕ್ಷ್ಮಣಂದು ಮೂರ್ತಿ ಇಟ್ಟು ಫೋಟೋ ಇಟ್ಟಿದ್ರು. ಇನ್ನು ಸುತ್ತಲೂ ಮುತ್ತಲೂ ಬರೀ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ದೇವರು, ಎಲ್ಲ ಥರದ ದೇವರು ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಥರದ ದೇವರು ಸಹ ನಮಗೆ ನೋಡಲಿಕ್ಕೆ ಸಿಗುತ್ತೆ. ತೋರಿಸ್ತೀನಿ, ನೀವು ನೋಡಿ.
ಮುಕ್ತಿಧಾಮ ಮಂದಿರನ ನೋಡಿಕೊಂಡು ಇವಾಗ ಪಂಚವಟಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನೂ ಸಹ ರಾಮ ಸೀತೆಗೆ ಸಂಬಂಧಪಟ್ಟಿದ್ದೆ ಏನೋ ಇದೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಪ್ಲೇಸ್ ಹೇಗಿತ್ತು, ಅಲ್ಲಿ ದೇವಸ್ಥಾನ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಪಂಚವಟಿಗೆ ಬಂದ್ವಿ. ಪಂಚವಟಿಗೆ ಬಂದಮೇಲೆ ಇಲ್ಲಿ ನಮ್ಮದೇ ಓನ್ ವೆಹಿಕಲ್ ತೊಗೊಂಡು ದೇವಸ್ಥಾನಕ್ಕೆ ಅಡ್ಡಾಡೋ ಹಾಗಿಲ್ಲ. ಇಲ್ಲಿ ಒಂದು ದೇವಸ್ಥಾನದಲ್ಲಿ ಆಟೋಗಳು ನಿಂದ್ರಿಸ್ಕೊಂಡು ಇರ್ತಾರೆ. ಅವ್ರ ಹತ್ರ ನಾವು ಹೋದರೆ ಅವರೇ ಹೇಳ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ, ನಾವೇ ಎಲ್ಲ ಗೈಡ್ ಮಾಡ್ತೀವಿ ಅಂತ ಹೇಳಿ ಇಷ್ಟು ಅಮೌಂಟು ಅಂತ ಹೇಳ್ತಾರೆ. ನನಗೆ 600 ರೂಪಾಯಿಗೆ ಪರ್ ಆಟೋ ಅಂತ ಹೇಳಿದರು. ನಾವು 9 ಮೆಂಬರ್ಸ್ ಇದ್ವಲ್ಲ, ಹಾಗಾಗಿ 2 ಆಟೋ ತೊಗೊಂಡು 500 ರುಪೀಸ್ ಹಂಗೆ ಮಾತಾಡಿಕೊಂಡು ಹೋದ್ವಿ. ಇಲ್ಲಿ ಫಸ್ಟಿಗೆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ಆಟೋ ತೊಗೊಂಡೇ ಬಂದಿದ್ದೀವಿ. ಫಸ್ಟ್ ದೇವಸ್ಥಾನ ಇದು ರಾಮ ಸೀತೆ ಲಕ್ಷ್ಮಣ ಮಂದಿರ ಅಂತ ಅಂದ್ಕೊಳ್ತೀನಿ. ಇದ್ರದ್ದೇನೋ ವಿಶೇಷ ಹೇಳಿದರು, ಬಟ್ ನನಗೆ ಅಷ್ಟೊಂದು ಮರ್ತೋಗಿದೆ. ಆಮೇಲೆ ಅವರು ಮರಾಠಿ ಒಳಗೆ ಒಂದು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ವರ್ಡ್ ಅರ್ಥ ಆಗುತ್ತೆ, ಒಂದು ವರ್ಡ್ ಅರ್ಥ ಆಗಲ್ಲ. ನನಗೆ ಅರ್ಥ ಆಗಿದ್ದರ ಮಟ್ಟಿಗೆ ಇದು ನಾನು ತಿಳ್ಕೋದ್ರ ಮಟ್ಟಿಗೆ ಅದೇ ರಾಮ ಸೀತೆ ಲಕ್ಷ್ಮಣ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಮುಂದೆ ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಏನದು ನಂಗೊಂದು ಸ್ವಲ್ಪ ನೋಡ್ರಿ ಹಿಂದೆ ನಂದು ये असल लक्ष्मण रेखा, ओरिजिनल लक्ष्मण रेखा. ये लक्ष्मण रेखा फर्स्ट अग्नि रेखा, इसीलिए रावण उसको पार नहीं किया. लेकिन सीता अम्मा जो लोग बात में जान सुने ये हनुमान के 80-5000 एक साल पहले द्वापर युग में पांडवों की रक्षा करने के लिए फोटो अलाउड नहीं बेटा. Take the next left at Nag Chowk toward Gurudwara Marg, then turn left onto Gurudwara Marg. Take the next left. देखो ये हमारे साल में एक बार जो कुंभ का मेला होता है नासिक में, वो कुंभ मेला का स्टार्टिंग इधर से होता है. ये लक्ष्मी नारायण टेम्पल है. कुंभ मेला का फर्स्ट पूजा ये टेम्पल में होता है.
ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ರಾಮನು ಯಾರನ್ನೂ ಸಂಹಾರ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಮದುವೆ ಇದೆ ಅಂತ ಹೇಳಿ ಮದುಮಕ್ಕಳು ಸಹ ಬಂದು ಎಲ್ಲ ಮೆರವಣಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅದು ಸಹ ಚೆನ್ನಾಗಿತ್ತು. ಇದನ್ನು ನೋಡಿಕೊಂಡು ಹಾಗೆ ಹೊರಗೆ ಹೋಗ್ತಿದ್ದ ಹಾಗೇ ಅಪೋಸಿಟ್ ರೋಡಲ್ಲಿ ರಾಮಂದು ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು, ಎಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡದು ಸ್ಟ್ಯಾಚು ಇತ್ತು. ನೋಡಿ ಇಷ್ಟು ದೊಡ್ಡದು ಸ್ಟ್ಯಾಚು ಇದೆ. ಇದು ಫುಲ್ಲು ಬೆಂಕಿಲಿಟ್ಟಾಗ ಹಾಕ್ತಿತ್ತು ಕಾಲು. ಹಾಗಾಗಿ ನಾ ಇಲ್ಲೇ ನಿಂತ್ಕೊಂಡು ನೋಡ್ತೀನಿ, ನೀವು ಹೋಗಿ ಬರ್ರಿ ಅಂತೇಳಿ ನಾ ಅಲ್ಲೇ ನಿಂತ್ಕೊಂಡಿದ್ದೆ. ನನ್ನ ಮಗಳು ಹೋಗ್ತಾ ಇದ್ಲು, ಸಿಕ್ಕಾಪಟ್ಟೆ ಕಾಲು ಸಿಡೋದಕ್ಕೆ ಮತ್ತೆ ಹಿಂದೆ ಓಡಿ ಬಂದ್ಲು. ನೋಡಿ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇದು ಅರ್ಧನಾರೀಶ್ವರ ದೇವಸ್ಥಾನ ಅಂತೆ, ಅಲ್ಲಿ ಬಂದ್ವಿ. ಅದರ ಅಪೋಸಿಟ್ಟೇ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ರು. ಮರ್ತೋಗ್ಬಿಟ್ಟಿದೆ, ತ್ರಿವೇಣಿ ಸಂಗಮನೇ ಇರಬೇಕು ಅನಿಸುತ್ತೆ. ಅದು ಇಲ್ಲಿದೆ ನೋಡಿ, ಎಷ್ಟು ಜನ ಇದ್ದಾರೆ, ಎಷ್ಟು ನೀರಿದೆ. ಅಲ್ಲಿನೂ ಸಹ ನೋಡಿಕೊಂಡು ಮತ್ತೆ ಬರ್ತಾ ಇದ್ದೀವಿ ಇವಾಗ. ಇಲ್ಲಿ ಸ್ಟೆಪ್ಸ್ ಹತ್ತಿ ಹೋಗೋದಿತ್ತು ಅಂತ ಹೇಳಿ ನಾನು ಹೋಗಲಿಲ್ಲ. ನನ್ನ ಮಗಳು ಮತ್ತು ಇನ್ನು ಮಿಕ್ಕಿದವರೆಲ್ಲರೂ ಹೋಗಿದ್ದರು. ಬಟ್ ನನ್ನ ಮಗಳು ಅಲ್ಲಿ ಅಷ್ಟೊಂದು ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಏನೋ ಗೊತ್ತಿಲ್ಲ, ಏನೋ ಕ್ರೌಡ್ ಇತ್ತೋ ಅಥವಾ ಮಾಡ್ಕೋಬಾರ್ದು ಅಂತಿತ್ತೋ ಗೊತ್ತಿಲ್ಲ. ಹಾಗೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಸೆಕೆ ಇತ್ತು ಅಂತ ಹೇಳಿ ಕಬ್ಬಿನ ಹಾಲು ಕುಡಿದ್ರಾಯ್ತು ಅಂತೇಳಿ ಕಬ್ಬಿನ ಹಾಲು ಕುಡಿಯೋಕ್ಕೆ ಇಲ್ಲಿ ಕೂತ್ಕೊಂಡಿದ್ವಿ. ಪಂಚವಟಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕಬ್ಬಿನ ಹಾಲು ಕುಡಿದು ಇನ್ನು ನೆಕ್ಸ್ಟು ನಾವು ತ್ರಯಂಬಕೇಶ್ವರ ನೋಡಲಿಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ತ್ರಯಂಬಕೇಶ್ವರ ದೇವಸ್ಥಾನ ಅಲ್ಲಿ ಹೇಗಿತ್ತು ಅಂತ ನೋಡೋಣ.
ನೋಡಿ ಫೈನಲಿ ತ್ರಯಂಬಕೇಶ್ವರಕ್ಕೆ ಎಂಟ್ರಿ ಆದ್ವಿ. ಮೇ ಬಿ ಹಾಫ್ ಆನ್ ಅವರ್ ಬೇಕಾಯಿತು ಅಂದ್ಕೊಳ್ತೀನಿ. ಕಾರ್ ಇಳಿದು ದೇವಸ್ಥಾನಕ್ಕೆ ಬರಬೇಕು ಅಂದ್ರೇ ಸಿಕ್ಕಾಪಟ್ಟೆ ದೂರ ಇತ್ತು. ಇನ್ನು ಸ್ಲೀಪರ್ ಇರಲಿಲ್ಲ, ಕಾಲಲ್ಲಿ ಬೆಂಕಿ ಆಗಿತ್ತು ನೆಲ ಅಂತ್ರೂ. ಅದರಲ್ಲಿ ನಡ್ಕೊಂಡು ಇನ್ನು ದೇವಸ್ಥಾನದೊಳಗೆ ಬರೋಟ್ಗೆ ಇಷ್ಟುದ್ದ ಕ್ಯೂ ಇತ್ತು. ಆ ಕ್ಯೂ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ತೊಗೊಂಡು ಹೊರ ಬರೋಟ್ಗೆ 4 ಅವರ್ಸ್ ಅಂತೂ ಮೇ ಬಿ ಆಗಿರ್ಬೋದೇನೋ. ಅಷ್ಟೊತ್ತು ತಗೋತು, ಏಕೆಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಷ್ಟೊತ್ತು ನಿಂತು ದೇವ್ರ ದರ್ಶನ ತಗೊಂಡು ಹೊರಗಡೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಬರೋಟ್ಗೆ 4 to 5 ಅವರ್ಸ್ ಆಯಿತು. ಇನ್ನು ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಬಿಸಿಲು, ನೆಲ ಅಂತೂ ಕಾದಂಚಾಗಿತ್ತು. ಕಾಲು ಇಡ್ಲಿಕ್ಕೆ ಸಹ ಆಗ್ತಿರ್ಲಿಲ್ಲ. 4 ಅವರ್ಸ್ ನಿಂತ್ಕೊಂಡು ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದಿತ್ತು. ಮತ್ತು ಈ ಬಿಸಿಲಲ್ಲಿ ಕಾಲು ಇಟ್ಟಿದ್ದಕ್ಕೂ ಸಿಕ್ಕಾಪಟ್ಟೆ ಕಾಲು ಪೇನ್ ಬರ್ತಾಯಿತ್ತು. ಅದರಲ್ಲೂ ಸಹ ಕಾಲು ಸುಡ್ತಾಯಿದ್ರು. ದೇವಸ್ಥಾನದ್ದು ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಅಂಥೇಳಿ ವಿಡಿಯೋ ಮಾಡ್ಕೋಬೇಕು ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಒಳಗಂತೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಹೊರಗಿಂದನಾದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ದೇವಸ್ಥಾನ ಅಂತೂ, ತುಂಬ ಚೆನ್ನಾಗಿತ್ತು. ಬನ್ನಿ ಇವಾಗ ಹೊರಗೆ ಹೋಗೋಣ. ಎಲ್ಲರೂ ಮುಂದೆ ಹೋಗಿದ್ದಾರೆ, ನಾವು ಅಷ್ಟೇ 3 ಜನ ಹಿಂದಿದ್ದೀವಿ. ಇವಾಗ ನಾವು ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ, 4-5 ಅವರ್ಸ್ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ಬೆಳಗ್ಗೆ ಟಿಫಿನ್ ತಿಂದಿದ್ದೆ ಶಿವ, ಮತ್ತು ಏನೂ ತಿಂದಿರಲಿಲ್ಲ. ಅಲ್ಲೇ ಕಾರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಿ ಅಷ್ಟೇ. ತುಂಬ ಹಸಿವಾಗಿತ್ತು. ಇಲ್ಲಿ ಪಾಲಕ್ ಪಕೋಡ ಅಂತೆ ಅದನ್ನು ತೊಗೊಂಡಿದ್ರು. ಮತ್ತು ಮಸಾಲೆ ದೋಸೆ ತೊಗೊಂಡ್ವಿ, ಒಬ್ಬೊಬ್ಬರು ಒಂದೊಂದು ಮಸಾಲೆ ದೋಸೆ ತೊಗೊಂಡ್ವಿ. ಮತ್ತು ನನ್ನ ಮಗಳು ವಡಾಪಾವ್ ಬೇಕು ಅಂತಿದ್ಲು, ಅವಳಿಗೊಂದು ಸಹ ವಡಾಪಾವೆಲ್ಲ ತಿಂದ್ಕೊಂಡು ಮತ್ತು ಇನ್ನು ರಿಟರ್ನು ಶಿರಡಿಗೆ ನಾವು ಹೊರಡ್ತಾ ಇದ್ದೀವಿ. ಇವಾಗ ನಾಸಿಕ್ ಅಂದರೆ ತ್ರಯಂಬಕೇಶ್ವರ ಬಿಟ್ಟಾಗ ಅರೌಂಡ್ 5:30 ಅಥವಾ 5 o'clock ಆಗಿತ್ತೇನೋ. ರಿಟರ್ನ್ ಇವಾಗ ಶಿರಡಿಗೆ ಹೋಗ್ತಾ ಇದ್ದೀವಿ. ಮತ್ತು ಶಿರಡಿಗೆ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ಇವಾಗ 7
6:30 ಆಗಿರ್ಬೋದು ಏನೋ ಗೊತ್ತಿಲ್ಲ. ಶಿರಡಿನ ರೀಚ್ ಆದ್ವಿ. ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿದೆ. ಆ ಕ್ಯೂ, ಬಿಸಿಲು, ಆ ಕಾಲು ನೋವು, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ರೂಮಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ರೂಮು ಸಹ ಬಂತು ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.